ಏನು ಬಿಡೆ ಮಾಡ್ಕೋಬೇಡ್ರಿ, ಮಾತಾಡ್ರಲ್ಲ. ಬೀಗರು ಏನು ಕೇಳಲಿಲ್ಲ ಅಂತ ಪ್ರಹ್ಲಾದರಾಯ್ ಹೇಳಿದ್ರು, ಆದ್ರೂ ನಾವೇನ್ ಬಿಟ್ಟಿಲ್ಲ. ಹುಡುಗ ಕೈಗೆ ವಾಚು, ಉಂಗ್ರ, ಚೈನು, ಸೂಟು ಎಲ್ಲ ಕೊಡ್ತೀವಿ. ಏನ್ ಸುಶಿ, ನಿಮ್ ಮನಸ್ನಾಗ ಮತ್ತೇನ್ರಿ ಇದ್ರೆ ಹೇಳ್ರಿ, ಅದನ್ನು ಕೊಡೋಣಂತ. ಸದ್ಯಕ್ಕ ಅದು ಬೇಡ್ರಿ, ಗಾಯತ್ರಿ ಜೊತೆ ಮಾತಾಡಕ್ ಬಿಟ್ರ ಸಾಕು. ಹೌದು, ನಾ ಬಂದಿದ್ದೆ ಗಾಯತ್ರಿ ಜೊತೆ ಮಾತಾಡ್ಬೇಕಂತ ಹೇಳಿ. ನಾ ಅದನ್ನ ಹೇಳ್ಬೇಕನ್ನೋದ್ರಾಗ ನೀವ್ ಒಳಗ್ ಹೋಗ್ಬಿಟ್ರಿ. ಅದಕ್ಕೇನಂತ ಮಾತಾಡ್ರಲ್ಲ. ಮಾತಾಡ್ಲಿಕ್ಕೆ ಏನಂತದೆ ಸುಶೀಲಾ? ಲಗ್ನ ಆದ್ಮೇಲೆ ಸಾವಕಾಶ ಕೂತ್ ಮಾತಾಡ್ಬೋದಲ್ಲ. ಅದ ವಿಷಯನ ಸ್ವಲ್ಪ ಮಾತಾಡೋದಿತ್ತು. ಗಾಯತ್ರಿನ ಕಳಿಸ್ಕೊಡ್ತೀರಿ? ಹೌದಾ? ಎಲ್ಲಿಗ? ಇಲ್ಲೇ ನದಿ ದಂಡಿ ತನಕ ಹೋಗಿ ಬರ್ತೀವಿ. ಬೇಡ ಬೇಡ, ನೋಡಿದವ್ರು ಏನಂತಾರ, ನಮ್ ಮನೆ ಮಾಳಿಗೆ ಮೇಲೆ ಕೂತ್ ಮಾತಾಡ್ರಲ್ಲ, ತಣ್ಣಗ್ ಗಾಳಿ ಬರ್ತದ, ಚಲೋ ಇರ್ತದ ಮಾತಾಡ್ಲಿಕ್ಕೆ. ಇಲ್ಲ, ಮಾಳಿಗೆ ಮೇಲೆ ಬೇಡ, ಲಘುನ ಬಂದ್ಬಿಡ್ತೇವಿ. ಅದಕ್ಕ ಏನು ಹುಡುಗ ಹಿಂಗ್ ಕೇಳ್ತಾನ? ಗಾಯತ್ರಿ ಜೋಡಿ ನದಿ ದಂಡೆ ಹೋದ್ರೆ ಚಲೋ ಕಾಣಿಸ್ತದ. ಮಂದಿರ ಆಚಾರ ಹೇಳಿ ನಾವೇ ಮುರಿದ್ರೆ ಹೆಂಗ? ಹೋಗ್ಲಿ ಬಿಡು, ನೀನ್ಯಾಕೆ ಇಷ್ಟು ಗಾಬರಿ ಆಗಿದೀಯ? ಅವರು ಈಗಿನ ಕಾಲದ ಹುಡುಗರು, ನಾವು ಹೇಳಿದ್ರು ಒಪ್ಕೋತಾರ, ಸಿಟ್ಟಿಗೆ ಬರ್ತಾರ. ನಮ್ಮ ಕಾಲದಂಗ ಅಂತರ್ಪಟ ಸರಿದಾಗ ನೋಡ್ಬೇಕು ಅಂದ್ರ ಈಗಿನವ್ರು ಹೋಗ್ತಾರ. ಕಾಲಕ್ಕೆ ತಕ್ಕಂಗ ಬದಲಾಗಬೇಕು. ಸುಮ್ಮನೆ ಕಳಿಸ್ಬಿಟ್ಬಿಡು. ನೀರೇ ಬೇಡ ಅಂತ ಏನೋ ಅಂದ್ರ ನೀನು ಹಂಗೆ ಮಾತಾಡ್ತೀಯಲ್ಲ. ಸರಿ, ಆಯ್ತು, ಹೋಗ್ಬರ್ರಿ. ಆದ್ರೆ 10 ಮಿನಿಟ್ದಾಗ ಬಂದ್ಬಿಡ್ರಿ. 10 ಮಿನಿಟಾಗ ಬರೋದಾದ್ರೆ ಹೋಗೋದ ಬೇಡ ಬಿಡ್ರಿ. ಅಲ್ಲ, ಅದು ಅಡ್ಡಿ ಇಲ್ಲ. ನಿಮ್ಮ ಅಕ್ಕ ಅವ್ರನ್ನ ಇನ್ನೊಮ್ಮೆ ಕೇಳ್ಬರ್ರಿ. ಇಲ್ಲ, ಅಡ್ಡಿ ಇಲ್ಲ. ಆದ್ರೆ ಲಘುನ್ ಬಂದ್ಬಿಡ್ರಿ. ಶಕ್ಕು, ಬಂದೆ ಮಾವ. ಗಾಯತ್ರಿಗೆ ಬರ್ಲಿಕ್ಕೆ ಹೇಳವ. ಆಗಲೇ ತಯಾರಾಗ್ಬಿಟ್ಟಿ ಕಾಣಿಸ್ಲಿಕ್ಕೆ. ಅಲಂಕಾರ ಮುಗೀತೋ ಇನ್ನ ಬಾಕಿ ಅದೇನೋ? ಹೋಗ್ಬಿ ನೀನು. ಅವಕಾಶ ಇನ್ನೂ ಚಲೋ ಕಾಣ್ತಿ. ನಡಿ ನಡಿ, ಗೊತ್ತಾಗ್ತದೆ.